the broken soil to produce a crop. ಗಟ್ಟಿಯಾಗಿರ್ತಕ್ಕಂಥ ಮಣ್ಣನ್ನು ಹೊಡೆದ್ರೆ ಮಾತ್ರ ಒಂದು ಗಿಡ ಬೆಳಿಲಿಕ್ಕೆ ಸಾಧ್ಯ. Broken clouds give us the rain. ಆ ಮುರಿದೋಗಿರ್ತಕ್ಕಂಥ ಮೋಡಗಳ ಮೂಲಕವಾಗಿ ನಮಗೆ ಮಳೆ ಬರುತ್ತೆ. Broken grain give us the bread. ಸೊ ಕೆಲವೊಂದು ಕಾಳುಗಳನ್ನು ನೋಡುವಾಗ ಆ ಕಾಳಿನಿಂದ ಹಿಟ್ಟು ಮಾಡಿದಾಗ ಮಾತ್ರ ನಮಗೆ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. Broken bread give us the strength. ಸೊ ಆ ಒಂದು ರೊಟ್ಟಿಯ ಮೂಲಕವಾಗಿ ನಮಗೆ ಬಲ ಸಿಗುತ್ತೆ. So broken things are of useful. ಸೊ ಮುರಿದೋಗಿರ್ತಕ್ಕಂಥದ್ದು ನಮಗೆ ಉಪಯೋಗಕ್ಕೆ ಬರುತ್ತೆ. So God uses us, the broken ones, to build His kingdom. ಸೊ ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ಮುರಿಯಲ್ಪಟ್ಟಂತ ನಮ್ಮನ್ನ ದೇವರು ಉಪಯೋಗಿಸುವವರಾಗಿದ್ದಾರೆ. And if this is not enough to comfort yourself that God will use us to His kingdom expansion, know that the God is there with you all the time. ಸೊ ಮುರಿದೋಗಿರ್ತಕ್ಕಂಥ ನಮ್ಮನ್ನ ದೇವರ ರಾಜ್ಯ ಕಟ್ಟೋದಕ್ಕೋಸ್ಕರವಾಗಿ ದೇವರು ಉಪಯೋಗಿಸ್ತಾರೆ. ಮತ್ತೆ ಎಲ್ಲ ನಮ್ಮ ಮುರಿತದ ಆ ಒಂದು ಶೋಧನೆಯ ಸಮಯದಲ್ಲಿ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬ ನಂಬಿಕೆ ನಮ್ಮ ಜೀವಿತದಲ್ಲಿ ಇರಬೇಕು. Take comfort in knowing that God mends the broken hearts. ಸೊ ಯಾವಾಗಲೂ ಕೂಡ ಈ ರೀತಿಯಾಗಿ ಆಲೋಚನೆ ಮಾಡ್ರಿ, ದೇವರು ನಿಮ್ಮ ಸಂಗಡ ಇದ್ದಾರೆ. ನೀವು ಮುರಿಯಲ್ಪಟ್ಟವರಾಗಿದ್ದಾಗ ನಿಮ್ಮ ಸಂಗಡ ದೇವರು ಇದ್ದಾನೆ ಎಂಬುದಾಗಿ ನೀವು ಆಲೋಚನೆ ಮಾಡ್ರಿ. He takes the bad and makes it good. ಸೊ ನಾವು ಕೆಟ್ಟವರಾಗಿದ್ರು ಕೂಡ ನಮ್ಮನ್ನ ಒಳ್ಳೆಯವರನ್ನಾಗಿ ಮಾಡ್ಲಿಕ್ಕೆ ದೇವರಿದ್ದಾರೆ. He takes the sad out and give you joy. ನಮಗಿರ್ತಕ್ಕಂಥ ದುಃಖವನ್ನು ತೆಗೆದುಹಾಕಿ ದೇವರು ನಮಗೆ ಸಂತೋಷವನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. He takes the hurt and makes it peace. ನಮಗಿರ್ತಕ್ಕಂಥ ಬೇಸರವನ್ನ ತೆಗೆದ್ಬಿಟ್ಟು ಆತನ ಸಮಾಧಾನವನ್ನ ಕೊಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. He takes all things out and work the good for you. ಸೊ ಏನೆಲ್ಲ ಆಗಿದೆನೋ ಅದರ ಮೂಲಕವಾಗಿ ಒಳ್ಳೆಯದನ್ನೇ ಮಾಡ್ಲಿಕ್ಕೆ ದೇವರು ನಮ್ಮ ಸಂಗಡ ಇದ್ದಾರೆ. Because His purpose is to confront ourselves to image of God. ಸೊ ಆತನ ಉದ್ದೇಶ ನಮ್ಮನ್ನ ನಾವು ಸಂಪೂರ್ಣವಾಗಿ ಕ್ರಿಸ್ತನ ರೀತಿಯಲ್ಲಿ ಇರಬೇಕು ಎಂಬುದಾಗಿ.